ಈ ಕತೆ 1 ವರ್ಷ ಹಿಂದಿನದು. ಆಗ ಜನವರಿ ತಿಂಗಳು. ತುಂಬಾ ಚಳಿ ಬೇರೆ ಇತ್ತು. ನನ್ನ ಲೈಫ್ನಲ್ಲಿ ಎಲ್ಲಾ ಚೆನ್ನಾಗೇ ನಡೀತಾ ಇತ್ತು. ನಾನು ಒಬ್ಬಳು ಆಕರ್ಷಕವಾಗಿರೋ ಹೆಣ್ಣು. ನನಗೆ ಸೆಕ್ಸ್ ಬಗ್ಗೆ ತುಂಬಾನೇ ಹುಚ್ಚು. ನನ್ನ ತಿಕ್ಕಗಳಂತೂ ತುಂಬಾನೇ ಎತ್ತಿಕೊಂಡಿವೆ. ನಾನು ಎಲ್ಲೇ ಹೋದರೂ ಕೂಡ ಜನ ನನ್ನ ಮೊಲೆ ಮತ್ತು ತಿಕ್ಕವನ್ನ ಗುರಾಯಿಸೋದು ನಾನು ಗಮನಿಸಿದ್ದೇನೆ. ನಾನು ನನ್ನ ಗಂಡನಿಂದ ನನ್ನ ತುಲ್ಲನ್ನ ಕೇಯಿಸಿಕೊಂಡು ಖುಷಿಯಾಗೇ ಇದ್ದೆ. ಯಾಕೆ ಅಂದರೆ ನನ್ನ ಗಂಡನ ತುಣ್ಣೆ 6.5 ಇಂಚು ಉದ್ದ ಮತ್ತು ದಪ್ಪ ಇತ್ತು. ಅವರು ನನ್ನನ್ನು ಸಖತ್ತಾಗಿ ಕೇಯುತ್ತಿದ್ದಾರೆ. ನಾನೂ ಕೂಡ ಖುಷಿಯಾಗೇ ಕೇಯಿಸಿಕೊಳ್ಳುತ್ತಿದ್ದೆ. ಹೀಗೆ ಇರುವಾಗ ಇದ್ದಕ್ಕಿದ್ದಂಗೆ ನನ್ನ ಗಂಡನಿಗೆ 15 ದಿನಗಳಿಗೆ ಆಫೀಸಿನಿಂದ ಕೆಲಸದ ಮೇಲೆ ಮುಂಬೈಗೆ ಹೋಗಬೇಕಾಗಿ ಬಂತು. ಆಗ ಅವರು ಹೋಗಿ 3 ದಿನಗಳಷ್ಟೇ ಕಳೆದಿತ್ತು. ಆದರೆ ನನಗೆ ಆಗಲೇ ತಡೆದುಕೊಳ್ಳೋಕೆ ಆಗದಷ್ಟು ತುಲ್ಲಿನ ಹಸಿವು ಹೆಚ್ಚಾಗಿತ್ತು. ನಾನೇ ಮೊಲೆ ಹಿಸುಕಿಕೊಂಡು ನನ್ನ ತುಲ್ಲಿಗೆ ಬೆರಳು ಹಾಕಿಕೊಂಡು ನನ್ನ ಕಾಮೋದ್ರೇಕ ಕಡಿಮೆ ಮಾಡಿಕೊಳ್ಳುತ್ತಿದ್ದೆ. ಆದರೆ ಒಂದು ತುಣ್ಣೆ ಕೊಡೋ ಸುಖ ಬೆರಳುಗಳಿಂದ ಸಿಗಲಿಲ್ಲ. ಇನ್ನು ಹೀಗೆಯೇ 10 ದಿನ ಕಳೆದು ಹೋಯ್ತು. 10ನೆಯ ದಿನ ಬೆಳಗ್ಗೆ ನನ್ನ ಮೈದುನ ರವಿ ಮನೆಗೆ ಬಂದ. ಅವನು ಸಂಜೆವರೆಗೂ ಇದ್ದು ಹೋಗೋದು ಅಂತ ಇದ್ದದ್ದು. ಆದರೆ ಅವತ್ತು ಊರಿನಲ್ಲಿ ನನ್ನ ಗಂಡನ ಮಾವ ಒಬ್ಬರು ತೀರಿಕೊಂಡರು ಅನ್ನೋ ಸುದ್ದಿ ಬಂತು. ಅವರು ತುಂಬಾ ದಿನದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಹಾಗಾಗಿ ನಮ್ಮ ಅತ್ತೆ ಮಾವ ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಅವರು ರವಿಯನ್ನ ಮನೆಯಲ್ಲಿ ಇರೋಕೆ ಹೇಳಿ ಅತ್ತೆ ಮಾವ ಊರಿಗೆ ಹೊರಟರು. ನಾನು ಮತ್ತು ರವಿ ತುಂಬಾ ಕ್ಲೋಸ್ ಆಗಿ ಇದ್ದೆವು. ನಾವು ಒಬ್ಬರಿಗೊಬ್ಬರು ತಮಾಷೆ ಮಾಡಿಕೊಳ್ಳುತ್ತಿದ್ದೆವು. ಅವತ್ತು ರಾತ್ರಿಯಾಯಿತು. ನಾವು ಊಟ ಮಾಡಿ ಮಲಗಿಕೊಂಡೆವು. ಆದರೆ ನನಗೆ ನಿದ್ದೆನೇ ಬರ್ತಿರಲಿಲ್ಲ. ಯಾಕೆ ಅಂದರೆ ಕೇಯಿಸಿಕೊಳ್ಳೋಕೆ ನನ್ನ ತುಲ್ಲು ತುಂಬಾನೇ ಹಂಬಲಿಸುತ್ತಿತ್ತು. ಅದೇ ಹಂಬಲದಿಂದ ನನಗೆ ಯಾವಾಗ ನಿದ್ದೆ ಬಂತೋ ನನಗೆ ಗೊತ್ತಾಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ನಾನು ಬಾತ್ರೂಮಿಗೆ ಹೋದಾಗ ಗೊತ್ತಿಲ್ಲದೆ ಬಾತ್ರೂಮಿನ ಬಾಗಿಲು ತೆರೆದೆ. ಅಲ್ಲಿ ರವಿ ಸ್ನಾನ ಮಾಡುತ್ತಿದ್ದ. ಅವನು ಬಾಗಿಲು ಹಾಕಿಕೊಳ್ಳೋದು ಮರೆತಿದ್ದ. ಆಗ ನನ್ನ ಕಣ್ಣು ಅವನ ದೊಡ್ಡದಾದ ಕಪ್ಪಾದ ತುಣ್ಣೆ ಮೇಲೆ ಬಿತ್ತು. ಅದು ತೊಡೆಗಳ ಮಧ್ಯೆ ನೇತಾಡುತ್ತಿತ್ತು. ಅದನ್ನ ನೋಡಿ ನಾಚಿಕೆಯಾಗಿ ನಾನು ಕಿಚನ್ಗೆ ಬಂದು ಬಿಟ್ಟೆ. ಮತ್ತೆ ನನ್ನ ಮೈದುನ ನಾಷ್ಟ ಮಾಡಿ ಊರಿಗೆ ಹೋಗಿ ಸಂಜೆ ಬರುತ್ತೀನಿ ಅಂತ ಹೇಳಿ ಹೊರಟು ಹೋದ. ನಾನು ಇಡೀ ದಿನ ಅವನ ತುಣ್ಣೆಯನ್ನೇ ನೆನೆಸಿಕೊಂಡು ಇದ್ದೆ. ಅದು ತುಂಬಾ ದೊಡ್ಡದಾಗಿತ್ತು. ದಪ್ಪ ಕೂಡ ಇತ್ತು. ನಾನು ತುಂಬಾ ದಿನದಿಂದ ಕೇಯಿಸಿಕೊಂಡಿರಲಿಲ್ಲ. ಸಂಜೆ ರವಿ ಮನೆಗೆ ಬಂದ. ರಾತ್ರಿ ಊಟ ಮಾಡಿದ ಮೇಲೆ ನಾವು ಹಾಗೆ ಮಾತಾಡುತ್ತಾ ಇದ್ದೆವು. ಆಗ ನಾನು ಹೇಳಿದೆ, ನಾವು ಈಗ ಮಲಗೋಣ್ವಾ? ತುಂಬಾ ರಾತ್ರಿ ಆಗಿದೆ. ಗಂಟೆ 11 ಆಯ್ತು. ಆಗ ರವಿ ಅತ್ತಿಗೆ ನನಗೆ ಇನ್ನೊಂದು ಕಂಬಳಿ ಬೇಕು. ರಾತ್ರಿ ತುಂಬಾ ಚಳಿ ಇತ್ತು ಅಂದ. ಅದಕ್ಕೆ ನಾನು ನನ್ನ ರೂಮಿನಲ್ಲಿ ಅಲಮೇರದ ಮೇಲೆ ಇದೆ. ಅದನ್ನ ತೆಗೀಬೇಕು ಅಂದೆ. ಸರಿ ಅಂತ ನಾವು ನನ್ನ ಬೆಡ್ರೂಮಿಗೆ ಹೋದೆವು. ಆದರೆ ಅವನ ಕೈಗೆ ಅದು ಎಟುಕುತ್ತಿರಲಿಲ್ಲ. ಎತ್ತರದಲ್ಲಿತ್ತು. ಅದಕ್ಕೆ ರವಿ, ಹಾಲ್ನಲ್ಲಿರೋ ಚೇರ್ ತರುತ್ತೀನಿ ಅತ್ತಿಗೆ ಅಂದ. ನಾನು, ಅದರ ಅಗತ್ಯ ಏನೂ ಬೇಡ. ನೀನು ನನ್ನ ಎತ್ತಿಕೋ. ನಾನು ತೆಗೆದು ಕೊಡುತ್ತೀನಿ ಅಂದೆ. ಸರಿ ಅಂತ ರವಿ ನನ್ನ ತೊಡೆಗಳ ಹತ್ತಿರ ಕೈ ಹಾಕಿ ನನ್ನ ಮೇಲೆ ಎತ್ತಿ ಹಿಡಿದುಕೊಂಡ. ಆಗ ನನ್ನ ತುಲ್ಲು ಪಕ್ಕ ಅವನ ಮುಖದ ಎದುರಿಗೆ ಇತ್ತು. ನಾನು ಫುಲ್ ಗರಂ ಆಗೋದೆ. ಮತ್ತೆ ನನ್ನ ತುಲ್ಲನ್ನ ಅವನ ಮುಖಕ್ಕೆ ಉಜ್ಜಾಡುತ್ತಿದ್ದೆ. ನನಗೆ ಏನು ಮಾಡುತ್ತಿದ್ದೀನಿ ಅನ್ನೋದೇ ಗೊತ್ತಾಗಲಿಲ್ಲ. ಬಹುಶಃ ನಾನು ಕೇಯಿಸಿಕೊಳ್ಳಬೇಕು ಅಂತ ಇರಬೇಕು. ಇಷ್ಟೆಲ್ಲ ಆಗುತ್ತಿದ್ದರೂ ರವಿ ಮಾತ್ರ ನಾನು ಕಂಬಳಿ ತೆಗೆಯುತ್ತಿದ್ದೀನಿ ಅಂತ ಅಂದುಕೊಂಡಿದ್ದ. ಮತ್ತೆ ನಾನು ಕಂಬಳಿ ತೆಗೆದು ರವಿಗೆ ಕೊಟ್ಟೆ. ರವಿ ತಗೊಂಡು ಅವನ ರೂಮಿಗೆ ಹೋಗುತ್ತಿದ್ದ. ಆಗ ನಾನು, ರವಿ, ನೀನು ಇಲ್ಲೇ ಮಲ್ಕೋ, ನನಗೆ ಭಯ ಆಗುತ್ತೆ. ಒಬ್ಬಳೇ ಮಲಗೋಕೆ ಮನೆಯಲ್ಲಿ ಬೇರೆ ಯಾರೂ ಇಲ್ಲ ಅಂದೆ. ಅದಕ್ಕೆ ರವಿ ಸರಿ ಅಂತ ಹೇಳಿ ಬೆಡ್ ಮೇಲೆ ಮಲಗಿದ. ಆ ಸಮಯದಲ್ಲಿ ನನ್ನ ಮಗಳು ಈಗಾಗಲೇ ಮಲಗಿದ್ದಳು. ಅವಳು ತನ್ನ ಹಾಸಿಗೆಯಲ್ಲಿ ಮಲಗುತ್ತಾಳೆ. ನಾನು ಸೀರೆ ಉಟ್ಟಿದ್ದೆ ಮತ್ತು ನಿದ್ದೆ ಮಾಡುವಾಗಲೂ ಅದನ್ನು ತೆಗೆಯದಿರಲು ನಿರ್ಧರಿಸಿದೆ. ರವಿ ಬನಿಯನ್ ಮತ್ತೆ ಶರ್ಟ್ಸ್ ಧರಿಸಿ ಕಂಬಳಿ ಸುತ್ತಿ ಮಲಗಿದ್ದ. ನಾನು ಇನ್ನೊಂದು ಕಂಬಳಿ ಹೊದ್ದುಕೊಂಡು ಲೈಟ್ ಆಫ್ ಮಾಡಿ ನೈಟ್ ಲ್ಯಾಂಪ್ ಆನ್ ಮಾಡಿದೆ. ಅದರಿಂದ ಮಂದ ಬೆಳಕು ರೂಮೆಲ್ಲ ಇತ್ತು. ಮಧ್ಯರಾತ್ರಿಯಾಗಿತ್ತು. ನನ್ನ ಮೈದುನ ಮಲಗಿದ್ದ. ಆದರೆ ನನಗೆ ನಿದ್ದೆ ಬರುತ್ತಿಲ್ಲ. ಆಗ ನಾನು ಸೀರೆ ಬಿಚ್ಚಾಕಿದೆ. ಯಾಕೋ ಸೀರೆಯಲ್ಲಿ ಮಲಗೋಕೆ ಕಷ್ಟ ಆಗುತ್ತಿತ್ತು. ಈಗ ನಾನು ಬರೀ ಬ್ಲೌಸ್ ಮತ್ತೆ ಲಂಗದಲ್ಲಿದೆ. ಆಗಲೇ ನನಗೆ ಅನಿಸಿದ್ದು ನಾನು ಕೇಯಿಸಿಕೊಳ್ಳದೇ ಇರೋಕೆ ಆಗೋಲ್ಲ ಅಂತ.
ಯಾಕೆ ಎಂದರೆ ನನ್ನ ಪಕ್ಕದಲ್ಲಿ ಮಲಗಿರೋ ನನ್ನ ಮೈದುನ ನನ್ನ ತುಲ್ಲಿನ ಬೆಂಕಿ ಆರಿಸಬಲ್ಲವನು ಆಗಿದ್ದ. ಆಗ ನಾನು ರವಿ ಕಡೆ ನೋಡಿದೆ. ರವಿ ನನ್ನ ಕಡೆ ಮುಖ ಮಾಡಿ ಮಲಗಿದ್ದ. ಆಗ ನಾನು ಕಂಬಳಿ ತೆಗೆದುಹಾಕಿ ನನ್ನ ಲಂಗವನ್ನ ನನ್ನ ತೊಡೆವರೆಗೂ ಮೇಲೆ ಸರಿಸಿ ನನ್ನ ತಿಕ್ಕ ಹಿಂದೆ ಮಾಡಿ ರವಿ ತುಣ್ಣೆಗೆ ಹತ್ತಿರ ತಗೊಂಡು ಹೋದೆ. ಈಗ ಹೇಗಾದರೂ ಮಾಡಿ ರವಿನ ಎಬ್ಬಿಸಬೇಕಾಗಿತ್ತು. ಆಗ ನಾನು ರವಿ ಹೊದ್ದಿದ್ದ ಕಂಬಳಿಯನ್ನ ಎಳೆದು ಕೆಳಗೆ ಬಿಸಾಡಿ ನಾನು ಮಲಗಿರೋ ಹಾಗೆ ನಾಟಕ ಮಾಡಿದೆ. ಆಗ ನನ್ನ ಹಿಂದೆ ಏನೋ ಅಲುಗಾಟ ಅನಿಸಿತು. ಅಂದರೆ ಚಳಿಯಿಂದಾಗಿ ರವಿ ಎಚ್ಚರವಾಗಿದ್ದ. ಮತ್ತೆ ಸ್ವಲ್ಪ ಹೊತ್ತಿಗೆ ನಾನು ಮೆಲ್ಲಗೆ ನನ್ನ ತಿಕ್ಕನ ಹಿಂದೆ ಮಾಡಿದೆ. ಆಗ ರವಿಯ ತುಣ್ಣೆ ನಿಗುರಿರೋದು ಗೊತ್ತಾಯಿತು. ನಾನು ಮಲಗಿರೋ ಹಾಗೆ ನಾಟಕ ಮಾಡುತ್ತಿದ್ದೆ. ಮತ್ತೆ ಕೆಲಕ್ಷಣದಲ್ಲಿ ರವಿ ತನ್ನ ಕೈಗಳಿಂದ ನನ್ನ ತೊಡೆ ಸವರುತ್ತಿದ್ದ. ನನ್ನ ಮೈ ಬಿಸಿಯಾಗುತ್ತಿತ್ತು. ನನಗೆ ಉದ್ರೇಕದ ಶಿಖರಕ್ಕೆ ತಲುಪಿಬಿಟ್ಟಿರೋ ಹಾಗೆ ಅನಿಸುತ್ತಿತ್ತು. ಮನಸ್ಸಲ್ಲಿ ರವಿನ ನನ್ನ ಬಾಹುಬಂಧನದಲ್ಲಿ ಹಿಡಿದುಕೊಳ್ಳಬೇಕು ಅಂತ ಅನಿಸುತ್ತಿತ್ತು. ಆದರೆ ಅಷ್ಟೊತ್ತಿಗೆ ರವಿಯ ಒಂದು ಕೈ ನನ್ನ ಹೊಟ್ಟೆ ಮೇಲೆ ಇಟ್ಟು ಮೆಲ್ಲಗೆ ಸವರುತ್ತ ನನ್ನನ್ನು ಸೀದಾ ಮಲಗಿಸುತ್ತಿದ್ದ. ನಾನು ನಿದ್ದೆಯಲ್ಲಿರುವಂತೆ ಹಾಗೆ ತಿರುಗಿ ಸೀದಾ ಮಲಗಿದೆ. ಮತ್ತೆ ರವಿ ಎದ್ದು ನನ್ನ ಬ್ಲೌಸ್ ಹುಕ್ಸ್ ತೆಗೆದ. ನಾನು ಒಳಗೆ ಬೇಕು ಅಂತಲೇ ಬ್ರಾ ಹಾಕಿರಲಿಲ್ಲ. ಈಗ ಆಚೆ ಬಂದ ನನ್ನ ಮೊಲೆಗಳ ಜೊತೆ ಆಟವಾಡೋಕೆ ಶುರು ಮಾಡಿದ. ಹಾಗೆ ಆಟವಾಡುತ್ತಾ ಒಂದು ಕೈ ಕೆಳಗೆ ತಂದು ನನ್ನ ಲಂಗದ ಲಾಡಿ ಎಳೆದು ಸಡಿಲಿಸಿದವನೇ ಒಳಗೆ ಕೈತೂರಿಸಿ ನನ್ನ ತುಲ್ಲಿನ ಮೇಲೆ ಇಟ್ಟ. ನಾನು ಕಾಚ ಕೂಡ ಹಾಕಿರಲಿಲ್ಲ. ರವಿ ಕೈ ನನ್ನ ತುಲ್ಲಿನ ಮೇಲೆ ಇಡುತ್ತಿದ್ದಂತೆಯೇ ನನ್ನ ಮೈ ನಲುಗಿತು. ರವಿ ಹಾಗೆ ಮೆಲ್ಲಗೆ ನನ್ನ ತುಲ್ಲಿನ ಮೇಲೆ ತನ್ನ ಕೈಯಿಂದ ಉಜ್ಜಿದ. ಆಗ ನಾನು ತಡೆಯೋಕೆ ಆಗದೆ ಮೂಲುಗಿದೆ. ಆದರೆ ನಾನು ಮೂಲುಗಿದನ್ನ ರವಿ ಗಮನಿಸಲಿಲ್ಲ. ರವಿ ಹಾಗೆ ನನ್ನ ಲಂಗವನ್ನ ಕೆಳಕ್ಕೆ ಸರಿಸಿ ತೆಗೆದು ಹಾಕಿದ. ಮತ್ತೆ ನನ್ನ ಮೊಲೆನ ಚೀಪೋಕೆ ಶುರು ಮಾಡಿದ. ಆಗ ನನ್ನ ಬಾಯಿಂದ ಅವ್ವ್ ಅಂತ ಹೊರಬಂತು. ಇದರಿಂದ ಅವನಿಗೆ ನಾನು ಎಚ್ಚರವಾಗಿದ್ದೀನಿ ಅಂತ ಗೊತ್ತಾಗಿ ಹೋಗಿತ್ತು. ಆದರೂ ಅವನು ತನ್ನ ಕೆಲಸ ಮುಂದುವರೆಸುತ್ತಲೇ ಇದ್ದ. ಆಗ ನಾನು ಅವನ ಕೂದಲಲ್ಲಿ ನನ್ನ ಕೈ ಹಾಕಿ ರವಿ ಏನ್ ಮಾಡುತ್ತಿದ್ದೀಯಾ ಅಂತ ಕೇಳಿದೆ. ಆಗ ರವಿ ಅತ್ತಿಗೆ ನಿಮ್ಮ ಯವ್ವನ ದೇಹನ ಸ್ವಲ್ಪ ಮಜಾ ಮಾಡುತ್ತಿದ್ದೀನಿ ಅಂದ. ನಾನು ಆಹಫ್ ಅಂತ ಮೂಲುಗುತ್ತಿದ್ದೆ. ರವಿಗೆ ನಾನು ಕೆಗಿಸಿಕೊಳ್ಳೋಕೆ ಎಷ್ಟು ಒದ್ದಾಡುತ್ತಿದ್ದೀನಿ ಅಂತ ಅಂದಾಜು ಸಿಕ್ಕಿತ್ತು. ಆಗ ನಾನು ಬೇಡ ರವಿ, ನಾನು ನಿನ್ನ ಅತ್ತಿಗೆ ಕಣೋ. ಅದಕ್ಕೆ ರವಿ ಅತ್ತಿಗೆ ಇದು ನನ್ನ ತುಣ್ಣೆಯ ಬೆಂಕಿ, ಆರಿಸಿಕೊಳ್ಳೋದಕ್ಕೆ ಬಿಡಿ ಅಂತ ಹೇಳುತ್ತಾ ಕೆಳಗೆ ಹೋಗಿ ನನ್ನ ತುಲ್ಲಿಗೆ ನಾಲಿಗೆ ತೂರಿಸಿ ನೆಕ್ಕೋಕೆ ಶುರು ಮಾಡಿದ. ಈಗ ನಾನು ಅವನಿಗೆ ಪೂರ್ಣ ಸಹಕಾರ ನೀಡುತ್ತಿದ್ದೆ. ನನ್ನ ತಿಕ್ಕ ಮೇಲೆ ಎತ್ತಿ ಅವನ ಬಾಯಿಗೆ ತುಲ್ಲನ್ನ ಅಗಲಿಸಿ ಕೊಡುತ್ತಿದ್ದೆ. ಹಾಗೆ ಅವನ ತಲೆ ಹಿಡಿದು ನನ್ನ ತುಲ್ಲಿಗೆ ಹಾಕಿ ಅದುಮಿಕೊಂಡೆ. ನನ್ನ ಉಸಿರು ಜೋರಾಗಿ ಅವ್ವಹ ಅಂತ ಉಸಿರು ಬಿಡುತ್ತಿದ್ದೆ. ಆಗ ನಾನು ರವಿ ಇನ್ನು ನನ್ನ ಕಾಯಿಸಬೇಡ ಕಣೋ, ಬೇಗ ನಿನ್ನ ತುಣ್ಣೆ ತುಲ್ಲಿಗೆ ಹಾಕಿಬಿಡೋ, ಇಲ್ಲಾಂದ್ರೆ ನಾನು ಸತ್ತೇ ಹೋಗುತ್ತೀನಿ ಅಂದೆ. ಅದಕ್ಕೆ ರವಿ ಸ್ವಲ್ಪ ನಿಧಾನ ಚಿನ್ನ, ಇಷ್ಟು ಅವಸರ ಯಾಕೆ ಅನ್ನುತ್ತಾ ಮೇಲೆ ಬಂದವನೇ ಅವನ ತುಣ್ಣೆ ತೆಗೆದು ನನ್ನ ಬಾಯಿಗೆ ಇಟ್ಟ. ಅವನ ತುಣ್ಣೆ ತುಂಬಾ ದಪ್ಪ ಇತ್ತು. ಹೆಚ್ಚು ಕಮ್ಮಿ 7 ಇಂಚು ಉದ್ದ ಇತ್ತು. ಅದನ್ನ ಬಾಯೊಳಗೆ ಹಾಕಿಕೊಂಡು ಚೀಪೋಕೆ ಶುರು ಮಾಡಿದೆ. ನನಗೆ ತುಂಬಾ ಮಜಾ ಬರುತ್ತಿತ್ತು. ನೋಡುತ್ತಲೇ ಅವನ ತುಣ್ಣೆ ರಾಡ್ನ ಹಾಗೆ ಆಗಿಬಿಟ್ಟಿತು. ಆಗ ರವಿ ನನ್ನನ್ನು ಬೆತ್ತಲೆಗೊಳಿಸಿ ಅವನೂ ಕೂಡ ಬೆತ್ತಲಾಗಿಬಿಟ್ಟ. ಅವನ ಕಟ್ಟು ಮಸ್ತಾದ ಮೈ ನೋಡಿ ನನ್ನ ತುಲ್ಲಿನಲ್ಲಿ ಉರಿಯುತ್ತಿದ್ದ ಬೆಂಕಿ ಇನ್ನೂ ಜಾಸ್ತಿ ಆಯ್ತು. ಮತ್ತೆ ಅವನು ಹಸಿದ ಪ್ರಾಣಿಯ ಹಾಗೆ ನನ್ನನ್ನು ಮುದ್ದಾಡುತ್ತಾ ನೆಕ್ಕುತ್ತಾ ನನ್ನನ್ನು ಇನ್ನಷ್ಟು ಉತ್ತೇಜನ ಆಗುವಂತೆ ಮಾಡಿದ. ಅವನ ಆಟ ಅನುಭವಿಸುತ್ತಾ ನನಗೆ ತಿಳಿಯಿತು, ಇವನು ಇದಕ್ಕಿಂತ ಮುಂಚೆ ಯಾರನ್ನೋ ಕೆಯ್ದಿದ್ದಾನೆ, ಇವನು ಅನುಭವ ಇರೋ ಕಿಲಾಡಿ ಅಂತ. ಅದನ್ನ ನೆನೆಸಿಕೊಂಡು ನನಗೆ ಖುಷಿಯಾಯಿತು. ಯಾಕಂದರೆ ಇವತ್ತು ಇವನಿಂದ ಸಖತ್ತಾಗಿ ಕೇಯಿಸಿಕೊಳ್ಳಬಹುದು ಅಂತ. ರವಿ ಅತ್ತಿಗೆ ನೀವು ಈಗ ಮಲಗಿ, ನಾನು ನನ್ನ ತುಣ್ಣೆಗೆ ನಿಮ್ಮ ತುಲ್ಲಿನ ದರ್ಶನ ಮಾಡಿಸುತ್ತೀನಿ ಅಂದ. ಅವನು ಹೇಳಿದಂತೆ ಮಲಗಿಕೊಂಡೆ. ರವಿ ನನ್ನ 2 ಕಾಲುಗಳನ್ನ ಮೇಲೆ ಎತ್ತಿಕೊಂಡು ತನ್ನ ದಪ್ಪ ತುಣ್ಣೆನ ನನ್ನ ತುಲ್ಲಿಗೆ ಇಟ್ಟು ಉಜ್ಜುತ್ತಿದ್ದ. ನಾನು ನನ್ನ ತುಲ್ಲನ್ನ ಮೇಲೆ ಎತ್ತೆತ್ತಿ ಕೊಡುತ್ತಿದ್ದೆ. ನಾನು ಕೇಯಿಸಿಕೊಳ್ಳೋಕೆ ಹವಣಿಸುತ್ತಿರೋದು ನೋಡಿದ ರವಿ ಒಂದು ಸಲ ಅವನ ತಿಕ್ಕ ಹಿಂದೆ ಮಾಡಿ ಜೋರಾಗಿ ಮುಂದೆ ತಳ್ಳಿದ. ಅದರಿಂದ ನಾನು ಜೋರಾಗಿ ಕಿರುಚಿಕೊಂಡೆ. ಅವನು ತಳ್ಳಿದ ಏಟಿಗೆ ಅವನ ತುಣ್ಣೆ ನನ್ನ ತುಲ್ಲೊಳಗೆ ತೂರಿಕೊಂಡಿತ್ತು. ಅದರ ನೋವಿನಿಂದ ನಾನು ಚೀರಾಡಿದೆ. ಅಯ್ಯೋ ನನ್ನ ತುಲ್ಲು ಅಂತ ಕಿರುಚುತ್ತಲೇ ನನ್ನ ಕಣ್ಣಲ್ಲಿ ನೀರು ಸುರಿಯಲಾರಂಭಿಸಿತು.
ನನ್ನ ನೋವು ನೋಡಿದ ನನ್ನ ಮೈದುನ ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ. ಆಗ ನನ್ನ ನೋವು ಕಡಿಮೆಯಾಗುತ್ತಾ ಹೋಯಿತು. ನಾನು ಆಳವಾದ ಉಸಿರನ್ನು ತೆಗೆದುಕೊಂಡಾಗ ನನಗೆ ಸಮಾಧಾನದ ಅನುಭವವಾಯಿತು. ಅಷ್ಟರಲ್ಲಿ ರವಿ ನಿಧಾನವಾಗಿ ತನ್ನ ಸೊಂಟವನ್ನು ಚಲಿಸಲು ಪ್ರಾರಂಭಿಸಿದನು. ಈಗ ನನಗೆ ಏನೋ ಹಿತ ಅನಿಸುತ್ತಿತ್ತು. 2 ನಿಮಿಷ ನಿಧಾನಕ್ಕೆ ಮಾಡುತ್ತಿದ್ದ ರವಿ 3ನೇ ನಿಮಿಷಕ್ಕೆ ಜೋರು ಮಾಡಿಬಿಟ್ಟ. ಮೊದಲೇ ರಸದಿಂದ ನನ್ನ ತುಲ್ಲು ಚೆನ್ನಾಗಿ ಒದ್ದೆಯಾಗಿ ಅವನ ಕೇದಾಟಕ್ಕೆ ಲಚಕ್ ಪಚಕ್ ಅಂತ ಶಬ್ದ ಬರೋ ಹಾಗೆ ಕೇಯುತ್ತಿದ್ದ. ನನ್ನ 12 ದಿನಗಳ ರಸದ ಸ್ಟಾಕ್ ಪ್ರತಿ 2-3 ನಿಮಿಷಕ್ಕೆ ಸುರಿಯಲಾರಂಭಿಸಿತು. 12 ದಿನಗಳ ವನವಾಸಕ್ಕೆ ಇವತ್ತು ಮುಕ್ತಿ ಸಿಕ್ಕಂತೆ ಅನಿಸಿತು. ನಾನು ರವಿಯನ್ನ ತಬ್ಬಿಕೊಂಡು ಕೇಯಿಸಿಕೊಳ್ಳುತ್ತಿದ್ದೆ. ಏನ್ ಹೊಡಿತೆಯೋ ನನ್ನ ರಾಜ ಅಂತ ಅವನ ತಿಕ ಹಿಡಿದು ನನ್ನ ತುಲ್ಲಿಗೆ ಅದುಮಿಕೊಳ್ಳುತ್ತಾ ಅವನಿಗೆ ಸಹಕರಿಸುತ್ತಿದ್ದೆ. ಹಾಗೆ ಸುಮಾರು ಹೊತ್ತು ಕೆದು ನನ್ನ 12 ದಿನಗಳ ರಸ ಸುರಿಯುವಂತೆ ಮಾಡಿದ ರವಿ ಕೊನೆಗೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಸೊಂಟ ಆಡಿಸುತ್ತಾ ನನ್ನ ತುಲ್ಲಿನಲ್ಲೇ ಅವನು ಬಿಸಿ ಬಿಸಿ ರಸ ಸುರಿಸಿದ. 12 ದಿನಗಳಿಂದ ಒಣಗಿದ್ದ ನನ್ನ ತುಲ್ಲಿಗೆ ಸರಿಯಾಗಿ ನೀರು ಹಾಯಿಸಿದ ಮೈದುನ. ಅದು ತುಲ್ಲು ತೇವ ಮಾಡಿ ತಂಪಾಗಿಸಿದ್ದೂ ಅಲ್ಲದೆ ನನ್ನ ಇಡೀ ತೊಡೆಗಳ ಜೊತೆಗೆ ಹಾಸಿಗೆ ನೆನೆಯುವಷ್ಟು ರಸ ಬಿಟ್ಟಿದ್ದ ನನ್ನ ಮುದ್ದು ರಾಜ. ಮತ್ತೆ ನಾನು ನನ್ನ ಮುದ್ದು ಮೈದುನನನ್ನು ತಬ್ಬಿಕೊಂಡು ಮಲಗಿದೆ. ಬೆಳಗ್ಗೆ ಅತ್ತೆ ಮಾವ ಬರೋಕೆ ಮುಂಚೆಯೇ ಅವನಿಂದ 1 ಸಲ ಬಾತ್ರೂಮಿನಲ್ಲಿ, ಇನ್ನೊಂದು ಸಲ ಕಿಚನ್ನಲ್ಲಿ 2 ಶಾಟ್ ಹಾಕಿಸಿಕೊಂಡೆ. ಮತ್ತೆ ಅತ್ತೆ ಮಾವ ಮನೆಗೆ ಬಂದರು. ರವಿ ಊರಿಗೆ ಹೋದ. ಆದರೂ ರವಿ ಸಮಯ ಸಿಕ್ಕಾಗಲೆಲ್ಲ ನನ್ನ ತುಲ್ಲು ತುಂಬಿಸಿ ಹೋಗುತ್ತಾನೆ. ಇದರಿಂದ ನಾನು ಫುಲ್ ಖುಷಿಯಾಗಿದ್ದೇನೆ. ಇದರ ಜೊತೆಗೆ ನಾನು ತವರಿಗೆ ಹೋದಾಗಲೆಲ್ಲ ರವಿಯನ್ನ ಕರೆದುಕೊಂಡೇ ಹೋಗುತ್ತೀನಿ. ಅಲ್ಲಿ ಯಾವುದಾದರೂ ಹೋಟೆಲ್ಗೆ ಹೋಗಿ ನಮ್ಮ ತೀಟೆಯನ್ನ ತೀರಿಸಿಕೊಂಡು ಬರೋಕೆ ಸುಲಭ ಅಂತ.